ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಬಾಲಕಿ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ನಾಪತ್ತೆಯಾದ ಬಾಲಕಿಗಾಗಿ ಮುಂದುವರೆದಿದೆ ಶೋಧ ಕಾರ್ಯ. ಕಾಣಾಗ್ಬಿಟ್ಟಿದ್ದಾಳೆ ಈ ಬಾಲಕಿ. ಮೊನ್ನೆ ನೋಡಿದ್ರೆ ಅಲ್ಲಿ ಶರಣ್ಯ ಕೊಡಗು ಅಲ್ಲಿ ನಾಪತ್ತೆ ಆಗಿದ್ರು. 4 ದಿನ ಆದ್ಮೇಲೆ ಪತ್ತೆ ಆದರು. ಈಗ ಮತ್ತೊಬ್ಬರು, ಇವರು ಕೇರಳ ಮೂಲದವರೇ, ಪ್ರವಾಸಕ್ಕಂತ ಬಂದವರು. ಡ್ರೋನ್ ಬಳಸಿ ಬಾಲಕಿಗಾಗಿ ಹುಡುಕಾಟ ನಡೀತಾ ಇದೆ. ಆದರೆ ಇಲ್ಲಿ ನಾಪತ್ತೆಗೂ ಮೊದಲು ಬಾಲಕಿಯ ಕೊನೆಯ ವಿಡಿಯೋ TV5ಗೆ ಲಭ್ಯ ಆಗಿದೆ. ಅಂದರೆ ಆಕೆ ಕಾಣೆಯಾಗುವ ಮುನ್ನ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಒಂದು ವಿಡಿಯೋ ಮಾಡಿರ್ತಾಳೆ. ಮಾಣಿಕ್ಯಧಾರ ಫಾಲ್ಸ್ ಬಳಿ ಬರುವ ಮುನ್ನ ವಿಡಿಯೋ ಮಾಡಿರ್ತಾರೆ. ಇಲ್ಲಿ ನೋಡಲು ಏನೂ ಇಲ್ಲ, ನಾನು ಬೇರೆ ಕಡೆಗೆ ಹೋಗ್ತೇನೆ. ವಿಡಿಯೋದಲ್ಲಿ ಬೇಸರದಿಂದ ಬಾಲಕಿ ಮಾತಾಡಿರ್ತಾಳೆ. ಶಾಲೆಯಲ್ಲಿ ಟಾಪರ್ ಆಗಿರ್ತಾರೆ ಇವರು. ಕೇರಳದ ಉದ್ಯಮಿ ರಮೇಶ್ ಅನ್ನುವರ 14 ವರ್ಷದ ಪುತ್ರಿ ಇವರು. ನೋಡಿ, ಆ ವಿಡಿಯೋದಲ್ಲಿ ಹೇಳ್ತಾರೆ, ಅಯ್ಯೋ ನನಗಿಲ್ಲಿ ಇಂಟ್ರೆಸ್ಟ್ ಬರ್ತಾ ಇಲ್ಲ ನೋಡಲಿಕ್ಕೆ, ಅಂಥದ್ದೇನಿಲ್ಲ ಇಲ್ಲಿ ಅಂಥೇಳಿ ಭಾಳ ಬೇಸರದಿಂದ ಹೇಳ್ತಾಳೆ. ಹಾಗಾಗಿ ನಾನು ಅಲ್ಲಿ ಹೋಗ್ತೀನಿ ಅಂಥೇಳಿ. ಮಾಣಿಕ್ಯಧಾರ ಫಾಲ್ಸ್ ಬಳಿ ಬರುವ ಮುನ್ನ ಮಾಡಿಕೊಂಡಿರುವಂಥ ಒಂದು ವಿಡಿಯೋ ಇದು. ಆಕೆಯ ಸ್ನೇಹಿತೆಯ ಒಂದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಇದು. ಕೇರಳ ಉದ್ಯಮಿ ರಮೇಶ್ ಅನ್ನೋರ ಬಾಲಕಿ ಈಕೆ. ಒಂದು 40 ಜನ ಟ್ರಿಪ್ಗೆ ಅಂತ ಬಂದಿರ್ತಾರೆ. ಈಗ ಕುಂಭದ್ರೋಣ ಕಾಡಿನಲ್ಲಿ ಈ ಬಾಲಕಿ ಕಾಣೆಯಾಗಿದ್ದಾರೆ. ಹುಡುಕಾಟ ನಡೀತಾ ಇದೆ. ದಾರಿ ತಪ್ಪಿ ಹೋಗಿದ್ದಾರೋ ಅಥವಾ ದಾರಿ ತಪ್ಪಿದ್ದಾರೋ ಅದು ಗೊತ್ತಾಗಬೇಕಾಗಿದೆ. ಯಾಕಂದರೆ ದಟ್ಟವಾದಂಥ ಕಾಡದು, ಕಾಡು ಪ್ರಾಣಿಗಳು ಬೇರೆ ಇದಾವಲ್ಲಿ. ಭಾಳ ಸೇಫಾಗಿ ಬಂದರೆ ಸಾಕಷ್ಟೇ. ಖಂಡಿತ ಪತ್ತೆ ಹಚ್ತಾರೆ ನಮ್ಮ ಅರಣ್ಯ ಇಲಾಖೆಯವರು ಮತ್ತು ಸ್ಥಳೀಯ ಪೊಲೀಸರು. ಹಾಗೆ ಅಲ್ಲಿ ಸ್ಥಳೀಯ ನಿವಾಸಿಗಳು ಕೂಡ ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಈ ವಿಡಿಯೋ ನೋಡಿ ಅವ್ರ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದರೆ ಆಕೆ ಮೊದಲೇ ಬೇಸರದಲ್ಲಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಆಕೆಗೆ ಅಲ್ಲಿ ಆಸಕ್ತಿ ಇರಲಿಲ್ಲ. ಆಕೆಗೆ ಅಲ್ಲಿರುವಂಥ ಜಾಗ ಕೂಡ ಇಷ್ಟ ಆಗಿರಲಿಲ್ಲ. ಬೇಕು ಅಂತ ಹೋಗಿದ್ದ ಅಥವಾ ದಾರಿ ತಪ್ಪಿ ಹೋಗಿದ್ದ, ಇದು ಕೂಡ ಗೊತ್ತಾಗಬೇಕಲ್ವಾ. ಯಾಕಂದರೆ ಈ ಶರಣ್ಯದು ಕೂಡ ಹಲವು ಅನುಮಾನಗಳಿದ್ವು ಅಂತ ಹೇಳಿ ಕೇಳ್ಪಟ್ವಿ ನಾವು. ನಾಪತ್ತೆಯಾದ ಬಾಲಕಿ ತಂದೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಚೇರಿಯಿಂದ ಕರೆ ಹೋಗಿದೆ. ಬಾಲಕಿ ತಂದೆ ರಮೇಶ್ ಜೊತೆ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಕಚೇರಿಯ ಅಧಿಕಾರಿಯೊಬ್ಬರು. ಮಾಹಿತಿನ ಪಡ್ಕೊಂಡಿದ್ದಾರೆ ಅಧಿಕಾರಿ. ನಿನ್ನೆಯಿಂದ ಏನಾಯಿತು ಅಂತ ಇನ್ಫಾರ್ಮೇಶನ್ ಕಲೆ ಹಾಕಿದ್ದಾರೆ. ಜಿಲ್ಲಾಡಳಿತ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸು, ಅರಣ್ಯ ಇಲಾಖೆ, ಅಗ್ನಿಶಾಮಕ ದಳ ಇದ್ದಾರೆ ಅಂತ ರಮೇಶ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಬಹಳ ಕಾಳಜಿ ವಹಿಸಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಅವರ ತಂದೆಗೆ ಅಧಿಕಾರಿಗಳಿಂದ ಫೋನ್ ಮಾಡಿಸಿದ್ದಾರೆ. ವಿಚಾರಗಳನ್ನ ಎಲ್ಲ ತರಿಸ್ಕೊಳ್ತಾ ಇದ್ದಾರೆ. ಹೇಗೆ ನಡೀತಿದೆ ಕಾರ್ಯಾಚರಣೆ, ಎಲ್ಲ ಪೊಲೀಸೆಲ್ಲ ಇದ್ದಾರಾ, ಸಹಕಾರ ಕೊಡ್ತಾ ಇದ್ದಾರೆ ಅಂತ ಅವರು ರಮೇಶ್ ಅವ್ರ ಜೊತೆ ಮಾತಾಡಿದ್ದಾರೆ, ಆ ಹುಡುಗಿ ತಂದೆ ಜೊತೆ. ಅವರು ಕೂಡ ಹೇಳಿದ್ದಾರೆ ಎಲ್ಲ ಬಂದಿದ್ದಾರೆ, ಇಲ್ಲಿ ಸಪೋರ್ಟ್ ಸಿಗ್ತಾ ಇದೆ, ಡ್ರೋನ್ ಎಲ್ಲ ಹಾರಿಬಿಟ್ಟಿದ್ದಾರೆ, ಹುಡುಕಾಟ ನಡೀತಾ ಇದೆ ಅಂಥೇಳಿ. ಖ್ಯಾತ ಉದ್ಯಮಿ ಮಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇವರು. ಬಟ್ ಈಗ ಇಲ್ಲಿ ಬಂದು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಅಲ್ಲಿನ ಜಿಲ್ಲಾಡಳಿತ ಜವಾಬ್ದಾರಿನ ವಹಿಸಿಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ.